ಹಾಯ್ ಆಲ್, ತುಂಬ ದಿವಸ ಆಗಿತ್ತು ವೀಡಿಯೋ ಮಾಡಿ. ಆಲ್ಮೋಸ್ಟ್ 1 ಮಂತ್ ಹತ್ತತ್ರ ಆಗಿಬಿಟ್ಟಿತ್ತು. ಇದು ಟ್ಯೂಸ್ಡೇ ವ್ಲಾಗ್. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಚರ್ಚ್ಗೆ ಹೋಗ್ತಾ ಇದ್ದೀವಿ. ಮಾಟಳ್ಳಿ ಅಂತೋಣಿಯವ್ರ ಚರ್ಚ್ಗೆ ಹೋಗ್ತಾ ಇದ್ದೀವಿ. ಸೊ ಏನಕ್ಕೆ ಲಾಸ್ಟ್ ಮಂತು ಹೋಗಿದ್ವಲ್ಲ, ಈಗಲೂ ಹೋಗ್ತಾ ಇದ್ದೀವಿ ಅಂತಂದರೆ ಸ್ವಲ್ಪ ಮನೇಲಿ ಎಲ್ರಿಗೂ ಹುಷಾರಿಲ್ದಿರೋ ಕಾರಣ ಹೋಗ್ಬಿಟ್ಬೇಡ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನನಗೂ ಫುಲ್ಲು ಹುಷಾರಿಲ್ಲ, ಅದೇನೋ ಥ್ರೋಟ್ ಪೇಯ್ನ್ ಸಖತ್ ಬರ್ತಾಯಿದೆ, ಮಾತಾಡೋಕ್ಕೂ ಆಗಲ್ಲ ಒಂದೊಂದು ಸಲ. ಸೊ ಅದಕ್ಕೋಸ್ಕರ ಎಲ್ರಿಗೂ ಹುಷಾರಿರಲಿಲ್ಲ ಫ್ಯಾಮಿಲಿಯಲ್ಲಿ ಅಂದ್ಬಿಟ್ಟು, ಮಕ್ಳಿಗೂ ಹುಷಾರಿರಲಿಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆಮೇಲೆ ನನಗೆ ಈ ವಿಡಿಯೋದಲ್ಲಿ ಒಂದು ಡೌಟ್ನ ಕ್ಲಿಯರ್ ಮಾಡಿ, ಗೊತ್ತಿದ್ದರೆ ಯಾರಾದರೂ ಹಿಂದೂಸ್ ನೋಡ್ತಾ ಇದ್ದರೆ ಡೌಟ್ ಕ್ಲಿಯರ್ ಮಾಡಿ. ಏನು ಅಂತಂದರೆ, ಈ ನಾಳೆ ಬಂದು ಮಹಾಶಿವರಾತ್ರಿ, ಓಕೆ. ಅದಕ್ಕೂ ಮುಂಚೆ ಸೊ ಹನ್ನೂರು ಬಸ್ ಸ್ಟಾಪ್ ಇದು, ಅಲ್ಲಿ ಇಳಿದ್ಬಿಟ್ಟು ATM ಹುಡುಕಿದ್ವಿ, ಬಟ್ ATM ವರ್ಕ್ ಆಗ್ತಾ ಇರಲಿಲ್ಲ. ಸೊ ಅದರಿಂದ ಕೌದಳ್ಳಿಯಲ್ಲೇ ಎತ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಅಮೌಂಟ್ ಎತ್ಕೊಂಡು ಹೋಗಾಯಿತು. ಹಾಗೆ ಮಾಲೆ ಮತ್ತು ಕ್ಯಾಂಡಲ್ಲು, ದೇವರಿಗೆ ಕ್ಯಾಂಡಲು, ಮಾಲೆ ಎಲ್ಲ ತೊಗೊಂಡು ಹೊರಟಿದ್ದಾಯಿತು. ನನ್ನ ಮಗ ಅಂತೂ ಫುಲ್ಲು ನಿದ್ದೆ, ಬಟ್ ನಾನು ನೈಟೆಲ್ಲ ನಿದ್ದೆ ಮಾಡಲ್ಲ ಅಂದ್ಕೊಂಡೆ, ಬಟ್ ಚೆನ್ನಾಗೇ ನಿದ್ದೆ ಮಾಡ್ದೆ, ಅದರಲ್ಲೇನೂ ಇಲ್ಲ. ಸೊ ನೋಡಿ, ಈ ಥರ ಎಲ್ಲ ನಡ್ಕೊಂಡು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾಯಿದ್ರು ತುಂಬ ಜನ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು. ಅವ್ರು ಸಾಕ್ಸ್ ಹಾಕಿದ್ರು ಆ ಬಿಸಿಲಿಗೆ ಆ ಸಾಕ್ಸ್ ಎಲ್ಲ ಹರಿದೋಗಿದೆ. ಆ ರೇಂಜಿಗೆ ಅವ್ರು ಎಲ್ಲಿಂದ ನಡ್ಕೊಂಬರ್ತಿದ್ದಾರೆ ಅಥವಾ ಅರ್ಕೆಗೆ ನಡ್ಕೊಂಬರ್ತಿದ್ದಾರೆ ನಂಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ಏನಕ್ಕೆ ನಡ್ಕೊಂಡು ಹೋಗ್ತಿದ್ದಾರೆ ಮಲೆ ಮಹದೇಶ್ವರ ಬೆಟ್ಟವರೆಗೂ ಅಂತ ಗೊತ್ತಾಗಬೇಕು. ನಮ್ಮ ಮಮ್ಮಿ ಹೇಳ್ದಂಗೆ ಮನೆಯಿಂದನೇ ಅರ್ಕೆ ಮಾಡಿಕೊಂಡು ಅವ್ರು ನಡ್ಕೊಂಡು ಹೋಗ್ತಿದ್ದಾರೆ, ಅದಕ್ಕೆ ಮಾತ್ರ ಗೊತ್ತು. ಬಟ್ ಮಹಾಶಿವರಾತ್ರಿ ದಿನವೇ ಯಾಕೆ ನಡ್ಕೊಂಡು ಹೋಗ್ತಾರೆ? ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ನಡ್ಕೊಂಡು ಹೋಗ್ತಾರಲ್ಲ, ಏನಕ್ಕೆ ಅಂದ್ಬಿಟ್ಟು ಕಮೆಂಟ್ ಮಾಡಿ, ಓಕೆನಾ. ಈ ಚರ್ಚ್ ಇರೋದು ಬಂದುಬಿಟ್ಟು ಕಾಡಲ್ಲಿ, ಓಕೆನಾ. ಇದು ಫುಲ್ಲು ಕಾಡು, ದೊಡ್ಡದು ಕಾಡು. ಅದ್ರ ಮಧ್ಯೆ ಒಂದು ಚಿಕ್ಕ ಚರ್ಚ್ ಇದ್ದಿದ್ದು ಗವಿ, ಆವಾಗ ಒಂದು 10 years ಬ್ಯಾಕು. ಇವಾಗ ದೊಡ್ಡದಾಗಿ ಚರ್ಚೆಲ್ಲ ಕಟ್ಟಿದ್ದಾರೆ. ಅಲ್ಲಿ ಹೋಗಿದ ತಕ್ಷಣ ಮಾಸ್ ಎಲ್ಲ ಅಟೆಂಡ್ ಮಾಡಿದ್ವಿ. ಮಾಸ್ ಕೂಡ ನಡೀತಾ ಇತ್ತು. ಮಾಸ್ ಅಟೆಂಡ್ ಮಾಡಿಬಿಟ್ಟು ಅಲ್ಲಿ ಪ್ರಸಾದ ಅಂತ ಹೇಳ್ತಾರೆ ನಮ್ಮ ಕಡೆ. ಪ್ರಸಾದ ಅಂದರೆ ಅರ್ಕೆ ಇರೋರು ಸ್ವಲ್ಪ ಬಿರಿಯಾನಿ ಅಥವಾ ಪೊಂಗಲು ಆ ಥರ ಎಲ್ಲ ಮಾಡಿ ಹಾಕ್ತಾರೆ. ಟ್ಯೂಸ್ಡೇ ಓಕೆನಾ. ಟ್ಯೂಸ್ಡೇ ಮಾತ್ರನೇ, ಅಂತೋಣಿ ಅವ್ರದ್ದು ಟ್ಯೂಸ್ಡೇ ಅಲ್ವಾ ಹಬ್ಬ. ಸೊ ಅದರಿಂದ ಬಿರಿಯಾನಿ ಮಾಡಿದರು, ಮಟನ್ ಬಿರಿಯಾನಿ ಕೊಟ್ಟರು. ಅದನ್ನು ಕೂಡ ತಿಂದ್ಕೊಂಡು ಪೂಜೆ ಎಲ್ಲ ನೋಡಿಕೊಂಡು ಇವಾಗ ಸೀಸನ್ ಅಲ್ವಾ, ಮಾವಿನಕಾಯಿ ಸೀಸನ್ ಬಿಡ್ತಾ ಇದೆ, ಚಿಗುರ್ತಾ ಇದೆ ಮರದಲ್ಲಿ. ಸೊ ಅದರಿಂದ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಎಲ್ಲ ಪಿಂಚು, ನಾನಂತೂ ತಿನ್ನೋಂಗಿಲ್ಲ, ಬೇದಿ ಆಗಿಬಿಡುತ್ತೆ ಮಗುಗೆ ಅಂದ್ಬಿಟ್ಟು ನಾನು ತಿಂದಿಲ್ಲ. ಸೊ ತುಂಬಾ ಎಂಜಾಯ್ ಮಾಡಿಕೊಂಡು ಹೋಗಿ ಬಂದ್ವಿ. ಹಾಗೆ ಅಲ್ಲಿ ಹರಾಜು ಹಾಕಿದ್ರು. ಸೊ ಅಲ್ಲಿ ನಮ್ಮ ಡ್ಯಾಡಿ ಕೋಳಿ ತೊಗೊಂಡ್ರು, 1200 ರೂಪಾಯಿ ಏನೋ ಕೊಟ್ಟು ಕೋಳಿ ತೊಗೊಂಡ್ರು, ಈ ಹುಂಜ. ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ವರ್ಷ ಹೋದಾಗಲೂ ನಾನು ಇಲ್ಲೊಂದು ಫೋಟೋ ಅಥವಾ ಕ್ಲಿಪ್ಪಿಂಗ್ ಏನಾದರೂ ತೆಗಿತೀನಿ. ಅಷ್ಟು ಚೆನ್ನಾಗಿದೆ ವ್ಯೂ ಇಲ್ಲಿಂದ ಮೇಲೆಯಿಂದ ನೋಡೋಕ್ಕೆ. ಇದು ಒಂದು ಮಾಟಳ್ಳಿ ಚರ್ಚು. ಇವಾಗ ಪೇಂಟ್ ಎಲ್ಲ ಮಾಡಿ ಸ್ವಲ್ಪ ಚೆನ್ನಾಗಿದೆ. ಆವಾಗ ಬಂದು ಈ ಚರ್ಚ್ ಮಾತ್ರ ಇದ್ದಿದ್ದು, ಕೆಳಗಡೆ ದೊಡ್ಡ ಚರ್ಚ್ ಕಟ್ಟಿರಲಿಲ್ಲ. ಇವಾಗ ರೀಸೆಂಟಾಗಿ 2017 ಕಟ್ಟಿರೋದು ಚರ್ಚು. ಸೊ ಹಾಗೇ ಹೋಗ್ಬಿಟ್ಟು ಅದೇ ಪ್ರಸಾದ ಕೊಟ್ಟಿದ್ರು, ಅದೆಲ್ಲ ತಿಂದ್ಬಿಟ್ಟು ಅಲ್ಲೇ ಕುತ್ಕೊಂಡು, ಚೆನ್ನಾಗಿ ಗಾಳಿ ಬೀಸ್ತಿತ್ತು ಗೈಸ್. ಅದಕ್ಕೆ ಅಲ್ಲೇ ಚೆನ್ನಾಗಿ ಕುತ್ಕೊಂಡು ಒಂದು 2 o'clock ಕೂತಿದ್ದು. ನಾವು ಅಲ್ಲಿಂದ ಬಿಡೋದು 4 ಗಂಟೆ ಹತ್ತತ್ರ ಆಗಿಬಿಟ್ಟಿತ್ತು. ಅಲ್ಲಿಂದ ಮೈಸೂರಿಗೆ ಹೋಗ್ಬಿಟ್ಟು ಅಜ್ಜಿನ ನೋಡಿಕೊಂಡು ಹಾಗೆ ಮನೆಗೆ ಬಂದ್ವಿ. ಬಿಕಾಸ್ ಅಜ್ಜಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂದ್ಬಿಟ್ಟು ಅಲ್ಲಿ ಅಜ್ಜಿನ ನೋಡಿಕೊಂಡು ಮನೆಗೆ ಬಂದಿದ್ದಾಯಿತು. ಸೊ ಈ ವಿಡಿಯೋ ಇಷ್ಟ ಆದರೆ, ಚಿಕ್ಕ ವ್ಲಾಗ್ ಅಷ್ಟೇ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್